ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಬೈಕ್ ರಿವ್ಯೂ ಮಾಡ್ತಾಯಿದ್ದೀನಿ. ಆ ಬೈಕ್ ಯಾವುದಪ್ಪ ಅಂದರೆ ಹೊಂಡಾ ಯೂನಿಕಾರ್ನ್ BS6 2024 ಮಾಡಲ್, ಬ್ಲ್ಯಾಕ್ ಕಲರ್ ಗಾಡಿ. ಫಸ್ಟ್ ಲುಕ್ಕಲ್ಲಿ ಗಾಡಿ ನೋಡೋಕ್ಕೆ ಈ ರೀತಿ ಕಾಣುತ್ತೆ. ನಾನು ಬೈಕ್ ರಿವ್ಯೂವರ್ ಅಲ್ಲ, ಅಂದರೆ ನೀವು ಓನರ್ ರಿವ್ಯೂ ಅಂತ ತಿಳ್ಕೊಬೋದು. ಎಷ್ಟು ಸ್ಪೆಸಿಫಿಕೇಷನ್ ಗೊತ್ತು ಅಷ್ಟನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫಸ್ಟ್ ಲುಕ್ಕಲ್ಲಿ ಬೈಕು ನೋಡೋಕ್ಕೆ ಈ ರೀತಿ ಕಾಣುತ್ತೆ. ಫ್ರಂಟು, ಸೈಡ್ ಆ್ಯಂಡ್ ಬ್ಯಾಕ್ ಈ ರೀತಿ ಕಾಣ್ತಾ ಇದೆ. ಬೆಸ್ಟ್ ಕಮ್ಯೂಟರ್ ಬೈಕ್, ಇಂಡಿಯಾದ ಬೆಸ್ಟ್ ಕಮ್ಯೂಟರ್ ಬೈಕ್ ಹೊಂಡಾ ಯೂನಿಕಾರ್ನ್. ಮೊದಲಿಗೆ ಇಂಜಿನ್ ಆನ್ ಮಾಡಿ ಚೆಕ್ ಮಾಡೋಣ ಬನ್ನಿ. ನೋಡಿ, ಇದು RPM ಮೀಟರ್, ಇದು ಸ್ಪೀಡೋಮೀಟರ್, ಇದು ಓಡೋಮೀಟರ್, ಇದು ಫ್ಯೂಯಲ್ ಗೇಜ್ ಮೀಟರ್, ಇಲ್ಲಿ ನ್ಯೂಟ್ರನ್ ಮೀಟರ್ ಮತ್ತು ಸೈಡ್ ಇಂಡಿಕೇಟ್ರು ಸಿಗ್ನಲ್, ಹೈ ಬೀಮ್ ಲೋ ಬೀಮ್ ಸಿಗ್ನಲ್ ಮತ್ತು ಸೈಡ್ ಇಂಡಿಕೇಟ್ರು ಸೈಡ್ ಸ್ಟ್ಯಾಂಡ್ ಸಿಗ್ನಲ್ ಮತ್ತು ಇಂಜಿನ್ ಕಿಲ್ ಸ್ವಿಚ್. ಇಷ್ಟು ಕಾಣುತ್ತೆ. ಇನ್ನು ಫ್ರಂಟಿಗೆ ಬಂದರೆ ಈ ರೀತಿ ಫ್ರಂಟ್ ಮಾಸ್ಕ್ ಬಂದು ಕ್ರೋಮ್ ಫಿನಿಶಿಂಗಲ್ಲಿದೆ. ಮತ್ತು ಫ್ರಂಟ್ ಲೈಟ್ ಬಂದು ಹಲೋಜನ್ ಬಲ್ಪು ಮತ್ತು ಸೈಡ್ ಇಂಡಿಕೇಟ್ರು ಕೂಡ ಹಲೋಜನ್ ಬಲ್ಪಿಂದ ಆಗಿರೋಂಥದ್ದು. ಹಾಗೆ ಫ್ರಂಟ್ ಟೈರ್ ಬಂದು 80/100 ಸೆಕ್ಷನ್ ಟೈರು ಮತ್ತು 240 mm ಡಿಸ್ಕ್ ಬ್ರೇಕ್ ಮತ್ತು ನಿಸಾನ್ ಕಂಪ್ನಿದು ಡಿಸ್ಕ್ ಬ್ರೇಕ್ ಅದು. ಹಾಗೆ ಇಂಜಿನ್ ಬಂದು 13 bhp ಪವರ್, 162.7 cc ಇಂಜಿನ್, 14 Nm ಟಾರ್ಕ್ ಇದೆ. ಹಾಗೆ ಬ್ಯಾಕ್ ಬಂತು ಅಂದರೆ ಬ್ಯಾಕಲ್ಲಿ ಡ್ರಮ್ ಬ್ರೇಕ್ 140 mm ಡ್ರಮ್ ಬ್ರೇಕ್ ಇದು, 90/100 ಸೆಷನ್ ಟೈರ್. ಹಾಗೆ ಮೋನೋ ಸಸ್ಪೆನ್ಷನ್. ಈ ಬೈಕ್ನ ವಿಶೇಷತೆ ಏನಂದರೆ ಮೋನೋ ಸಸ್ಪೆನ್ಷನ್ ಇದೆ. ಒಂದು ಸಣ್ಣ ಟೆಸ್ಟ್ ಡ್ರೈವ್ನ ಮಾಡೋಣ ಬನ್ನಿ. ಸ್ನೇಹಿತರೆ, ಬೈಕ್ ರೈಡಿಂಗು ಭಾರಿ ಸ್ಮೂತ್ ಇದೆ. ಇಂಜಿನ್ ಕೂಡ ತುಂಬ ರಿಲಯಬಲ್ ಆಗಿದೆ. ಡ್ರೈವಿಂಗ್ ಮಾಡೋಕ್ಕೆ ವೆರಿ ಕಂಫರ್ಟಬಲ್ ಇದೆ. ಹ್ಯಾಂಡ್ಲಿಂಗ್ ಪೊಸಿಷನ್ನು ಮತ್ತು ಸೀಟ್ ಪೊಸಿಷನ್ನು ಎರಡು ಕಂಫರ್ಟ್ ಇದೆ. ಯಾರು ಫ್ಯಾಮಿಲಿ ಪರ್ಸನ್ಸ್ ಇರ್ತಾರೋ ಅವರು ಹೈ ಅಂದರೆ 160 ಸೆಗ್ಮೆಂಟಲ್ಲಿ 150 ಸೆಗ್ಮೆಂಟಲ್ಲಿ ಯಾರು ಬೈಕ್ನ ಚೂಸ್ ಮಾಡ್ತಾಯಿರ್ತಾರೆ ಅಂಥವ್ರಿಗೆ ಈ ಬೈಕು ಒಳ್ಳೆಯ ಆಯ್ಕೆ ಅಂತ ಹೇಳ್ಬೋದು. ಈಗ ತಗೊಂಡು 1 ತಿಂಗಳಾಗಿದೆ ಬೈಕು. ಮೈಲೇಜ್ ಅಪ್ರಾಕ್ಸಿಮೇಟಾಗಿ ಒಂದು 50 ಕಿಲೋಮೀಟ್ರ್ ಬರುತ್ತೆ. ಫಸ್ಟ್ ಸರ್ವಿಸ್ ಆಗಿದೆ. 750 ಕಿಲೋಮೀಟ್ರ್ ಸರ್ವಿಸ್ ಮಾಡಿಸ್ದೆ. ಹೈವೇ ರೋಡು ಮತ್ತು ರಫ್ ರೋಡು ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ. ಮತ್ತು ಬ್ಯಾಕ್ ಸಸ್ಪೆನ್ಷನ್ನು ತುಂಬ ಸಾಫ್ಟ್ ಇದೆ. ನನಗೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ನನಗೆ ಈ ಮೊದಲು ಬಂದು ನಂದು ಹೀರೋ ಪ್ಯಾಷನ್ ಪ್ರೋ ಇತ್ತು, 100 cc ಗಾಡಿ. ನನಗೆ ಡೈಲಿ 150 ಕಿಲೋಮೀಟರ್ಸು ಜರ್ನಿ ಮಾಡಬೇಕಾದ್ರಿಂದ ನನಗೊಂದು ಸ್ವಲ್ಪ ಜರ್ನಿ ಮಾಡಲಿಕ್ಕೆ ಸಮಸ್ಯೆ ಆಗ್ತಿತ್ತು. ಅದರಿಂದ ಸುಮಾರು 1.5 ವರ್ಷದಿಂದ ಬೈಕ್ನ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ಅದು ಕಾರಣಾಂತರಗಳಿಂದ ಮುಂದೆ ಬರ್ತಾಯಿತ್ತು. ಕೊನೆಗೆ ಈ 2024 ಜನವರಿ 5 ಈ ಗಾಡಿ ಪರ್ಚೇಸ್ ಮಾಡಿದೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು 2023 ಇರುತ್ತೆ. ರಿಜಿಸ್ಟ್ರೇಷನ್ ಬಂದು 2024 ಆಗುತ್ತೆ.
ಯಾಕಂದರೆ ಪ್ರತಿ ಬೈಕು ಕೂಡ ಪ್ರತಿ ವರ್ಷ ಏಪ್ರಿಲ್ ತಿಂಗಳಿಂದ ಮಾಡೆಲ್ ಚೇಂಜ್ ಆಗುತ್ತೆ. ಅಂದರೆ ಈಗ ಸಪೋಸು 2024 ಮಾಡೆಲ್ ಬೈಕು ನಿಮಗೆ ರಿಜಿಸ್ಟ್ರೇಷನ್ ಡೇಟ್ ಮಾತ್ರ ಬಂದಿರುತ್ತೆ, ಬಟ್ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಬಂದು 23ನೇ ಇರುತ್ತೆ ಗಾಡಿ. ನೆಕ್ಸ್ಟು ಏಪ್ರಿಲ್ ತಿಂಗಳು 1ರಿಂದ ಈ ವರ್ಷದ ಮಾಡೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾರು ಅಪ್ಗ್ರೇಡ್ಸು ಡೌನ್ಗ್ರೇಡ್ಸ್ ಇದ್ದರೆ ಎಲ್ಲ ಸರಿಪಡಿಸಿ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡಿಬಿಡ್ತಾರೆ. ಬಟ್ ಈ ಬೈಕೇನು ಆ ಥರ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು 2004ಇಂದಲೂ ಕೂಡ ಒಂದೇ ರೀತಿ ಇದೆ ಬೈಕು, ಏನು ಚೇಂಜಸ್ ಮಾಡಿಲ್ಲ ಇವರು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಪ್ರತಿಯೊಂದು ಕೂಡ ಓಲ್ಡು. ಅಂದರೆ ನಾನು ಈ ಬೈಕ ಏನಕ್ಕೆ ತೊಗೊಂಡೆ ಅಂದರೆ ಕೆಲವರು ಡ್ರಾಬ್ಯಾಕ್ ಅಂತ ಹೇಳ್ತಾರೆ, ಎಲ್ಲ ಡಿಜಿಟಲ್ ಆಗಿದೆ, ಇದು ಓಲ್ಡ್ ಸ್ಟೈಲ್ ಇದೆ ಹಾಗೆ ಹೇಗೆ ಅಂತ. ಬಟ್ ನನಗೆ ಈ ಡಿಜಿಟಲ್ಗಿಂತ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿರುತ್ತೆ ಅದು ಒಂಥರ ಕಾರ್ ಫೀಲಿಂಗ್ ಬರುತ್ತೆ. ಮತ್ತು ಈ ಬೈಕ್ ಸೌಂಡು ವೆರಿ ಸಾಫ್ಟ್ ಇರೋದ್ರಿಂದ ಗಾಡಿ ಫೀಲ್ ಒಳ್ಳೆ ಚೆನ್ನಾಗಿದೆ ಡ್ರೈವಿಂಗ್ ಮಾಡಲಿಕ್ಕೆ. ಹಾಗೆ ಇನ್ನೊಂದು ಡ್ರಾಬ್ಯಾಕ್ ಏನಂದರೆ ಈ ಬೈಕಿಂದು ಒಂದು ಬಲ್ಬ್ ಸಮಸ್ಯೆ ಇದೆ. ಇದು ಹಲೋಜನ್ ಕೊಟ್ಟಿರೋದ್ರಿಂದ ನೈಟ್ ವಿಸಿಬಿಲಿಟಿ ಹೈವೇಲಿ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಬಟ್ ನಾಟ್ ಕರೆಕ್ಟ್, ಬಟ್ ಪರವಾಗಿಲ್ಲ, ಓಡಿಸ್ಬೋದು. ಈ ಬೈಕು ಓಡಿಸ್ತಾ ಇದ್ದರೆ ಸೀಟಿಂಗ್ ಪೊಸಿಷನ್ನು ಮತ್ತು ಹ್ಯಾಂಡ್ಲಿಂಗ್ ಪೊಸಿಷನ್ನು ಯಾರು 5.5 ಫೀಟ್ ಮೇಲಿರ್ತಾರೋ ಅವ್ರಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಬೈಕು ನೋಡಲಿಕ್ಕೆ ತುಂಬ ಲೆಂತಿ ಅಂತ ಅನಿಸ್ಬೋದು, ಬಟ್ ಸೀಟಿಂಗ್ ಕಂಫರ್ಟ್ಮೆಂಟಲ್ಲಿ ಪ್ರತಿಯೊಂದು ಕೂಡ ತುಂಬ ಕಂಫರ್ಟಾಗಿರುತ್ತೆ. ಬಟ್ಟು ಇನ್ನು ಯೂತ್ಸ್ ಆದರೆ ಈ ಪಲ್ಸರ್ 150 ಈ ಥರ ಹೋಗ್ಬೋದು. ಬಟ್ ಇಂಜಿನ್ ರಿಲಯಬಿಲಿಟಿ ಲೆಕ್ಕಾಚಾರ ಹೋದರೆ ಪಲ್ಸರು ಮತ್ತು ಪ್ರತಿಯೊಂದು 150 ಸೆಕ್ಷನ್ನು ಏನಿದೆ ಅದಕ್ಕೆಲ್ಲ ಬೆಟರ್ ದೆನ್ ಈ ಯೂನಿಕಾನ್. ವೆರಿ ಸ್ಮೂತ್ ಫೀಲಿಂಗ್. ಮತ್ತು ಡ್ರೈವಿಂಗ್ ಮಾಡಿದ್ರೆ ಸಾಕು ಅನಿಸಲ್ಲ, ತುಂಬ ಖುಷಿ ಕೊಡುತ್ತೆ ಡ್ರೈವಿಂಗು. ಬ್ರೇಕ್ ಒಂದು ಡ್ರಾಬ್ಯಾಕ್ ಏನಂದರೆ ಬ್ಯಾಕು 140 mm ಡ್ರಮ್ ಬ್ರೇಕ್ ಕೊಟ್ಟಿದ್ದಾನೆ, ಅದನ್ನು ಕೂಡ ಡಿಸ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಬಟ್ ಏನಂದರೆ ಈ ಬೈಕಲ್ಲಿ ಅದು 140 mm ಡ್ರಮ್ ಬ್ರೇಕ್ ಕೊಟ್ಟಿದ್ದಾನೆ, ಬಟ್ ಬ್ರೇಕಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿದೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಗಾಡಿ ಕಂಟ್ರೋಲ್ ಸಿಗುತ್ತೆ, 80 ಹೋದರೂ ಕೂಡ ಗಾಡಿ ಕಂಟ್ರೋಲ್ ಬರುತ್ತೆ. ಸ್ನೇಹಿತರೆ, ಯಾರು ಫ್ಯಾಮಿಲಿ ಪರ್ಸನ್ಸ್ ಇದ್ದೀರೋ ಅವರು ಈ ಬೈಕ್ನ ಆರಾಮಾಗಿ ಕಣ್ಮುಚ್ಕೊಂಡು ತೊಗೋಬೋದು. ಬಟ್ ಇನ್ನೊಂದು ಏನು ಹೇಳಬೇಕು ಅಂದರೆ ಈ ಬೈಕ್ನ ಪ್ರೈಸ್ ಬಂದು ದಿನ ಜಾಸ್ತಿ ಆಗ್ತಾಯಿದೆ. ಇದು ಒನ್ ಟೈಮಲ್ಲಿ ಬಂದು ಇದನ್ನು ಕಾಯ್ದಿರಿಸಿ ತೊಗೋಬೇಕಾಗಿತ್ತು. ಒಂದು 3 ತಿಂಗಳು 4 ತಿಂಗಳ ತನಕ ಇದ್ದದ್ದು ಬುಕ್ಕಿಂಗ್ ಪೀರಿಯಡ್ ಅಷ್ಟು ತುಂಬ ಜಾಸ್ತಿ ಇರ್ತಿತ್ತು. ಬಟ್ಟು ಇವಾಗೆ ಸಿಗುತ್ತೆ, ಅಂದರೆ ಪ್ರೈಸ್ ಜಾಸ್ತಿ ಇದೆ, 148 ಸಮಥಿಂಗ್ ಇದೆ. ಬಟ್ ಕೊಳ್ಳೋರಿಗೆ ಇದು ಬೆಸ್ಟ್ ಬೈಕು.